ಮಣ್ಣು. ಈ ಜಗತ್ತಿನಲ್ಲೇನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ರೇಪ್ ಅಟ್ ಬೆಂಗಳೂರು. ನಾನು ಕೀರ್ತಿಶ್ರೀ. ದೇಶದ ನಾನಾ ಭಾಗಗಳಲ್ಲಿ ಗ್ಯಾಂಗ್ ರೇಪ್ ನಡೀತಿತ್ತು. ಈಗ ಬೆಂಗಳೂರಿನ ಸರದಿ. ಬೆಂಗಳೂರಿನ ಹೊರವಲಯದ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋ ಗ್ಯಾಂಗ್ ರೇಪ್ ಸಿಲಿಕಾನ್ ಸಿಟಿಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಉತ್ತಮ ಜೀವನ ನಡೆಸೋ ಉದ್ದೇಶದಿಂದ ಬೆಂಗಳೂರಿಗೆ ಕೆಲಸ ಅರಸಿ ಬಂದಿದ್ದ ಮಹಿಳೆ ಮೇಲೆ ಮೂವರು ಕಾಮುಕರು ಮುಗಿಬಿದ್ದು ಬೆಂಗಳೂರೇ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮನೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಮನೆಯ ಬಳಿ ಬಂದು ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು, ಕೃತ್ಯಕ್ಕೆ ಕಾರಣರಾದವರನ್ನ ಬಂಧಿಸಿ ಠಾಣೆಗೆ ಕರೆದುಕೊಂಡು ಬರ್ತಿರುವುದು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಹೊರವಲಯದಲ್ಲಿರೋ ಗಂಗೊಂಡನಹಳ್ಳಿ ಮತ್ತು ಮಾದನಾಯಕನಹಳ್ಳಿ ಠಾಣೆ ಬಳಿ. ಇದಕ್ಕೆ ಕಾರಣ ಗ್ಯಾಂಗ್ ರೇಪ್ ಮತ್ತು ದರೋಡೆ. ಪೊಲೀಸ್ ಮಾಹಿತಿದಾರರ ಹೆಸರಲ್ಲಿ ಮನೆ ಮೇಲೆ ದಾಳಿ. ರೇಡ್ ಬಗ್ಗೆ ಮಗನ ಸ್ನೇಹಿತರಿಗೆ ಮುನ್ಸೂಚನೆ ಸಿಕ್ಕಿದ್ದು ಹೇಗೆ? ಅಕ್ಟೋಬರ್ 21, 2025 ಮಂಗಳವಾರ ಬೆಂಗಳೂರು ಸೇರಿದಂತೆ ಇಡೀ ದೇಶದಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿತ್ತು. ದೇಶದ ಜನ ದೀಪಗಳ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿ ಮಿಂದೇಳುತ್ತಿದ್ರೆ ಬೆಂಗಳೂರಿನ ಹೊರವಲಯದ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯ ಗಂಗೊಂಡನಹಳ್ಳಿಯಲ್ಲಿ ದೀಪಗಳ ಹಬ್ಬದಂದೇ ಮಹಿಳೆಯೊಬ್ಬರ ಬಾಳಲ್ಲಿ ಕತ್ತಲು ಆವರಿಸುತ್ತೆ ಅಂತ ಯಾರೂ ತಿಳಿದಿರಲಿಲ್ಲ. ಜನ ಸಂಭ್ರಮದಲ್ಲಿದ್ರೆ ಗಂಗೊಂಡನಹಳ್ಳಿಯಲ್ಲಿ ಪಾಪಿಗಳು ಪೊಲೀಸ್ ಮಾಹಿತಿದಾರರ ಹೆಸರಲ್ಲಿ ಒಂದು ಮನೆ ಮೇಲೆ ದಾಳಿ ಮಾಡಿದ್ರು. ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ಆಗ್ತಿದೆ, ಜೊತೆಗೆ ವೇಶ್ಯಾವಾಟಿಕೆ ನಡೆಸಲಾಗ್ತಿದೆ ಅಂತ ಆರೋಪಿಸಿ ಪಾಪಿಗಳು ಮನೆಗೆ ನುಗ್ಗಿದ್ರು. ಪೊಲೀಸ್ ಮಾಹಿತಿದಾರರ ಹೆಸರಲ್ಲಿ ಮನೆಗೆ ನುಗ್ಗಿದವರು ಗಾಂಜಾ ಎಲ್ಲಿಟ್ಟಿದ್ದೀರಿ ತೋರಿಸಿ ಅಂತ ಬೆದರಿಕೆ ಹಾಕಿದ್ರು. ಅಲ್ಲದೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಹಣಕ್ಕೆ ಬೇಡಿಕೆ ಇಟ್ಟ ಬಳಿಕ ಮನೆಯಲ್ಲಿದ್ದವರ ಮೇಲೆ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಮಚ್ಚಿನಿಂದ ಹಲ್ಲೆ ನಡೆಸಲು ಮುಂದಾಗಿದ್ರು. ಮಚ್ಚಿನೇಟು ಸಂತ್ರಸ್ತೆಗೆ ಬೀಳುವ ಬದಲು ಬಾಗಿಲಿಗೆ ಬಡಿದಿತ್ತು. ಇದು ನಡೆಯೋ ಹೊತ್ತಿಗೆ ರಾತ್ರಿ 9:30 ಸಮಯ. ಆದರೆ ಅಚ್ಚರಿ ಅಂದ್ರೆ ಸಂತ್ರಸ್ತೆಯ ಮಗನ ಸ್ನೇಹಿತರು ನಿಮ್ಮ ಮನೆ ಮೇಲೆ ರೇಡ್ ಆಗುತ್ತೆ ಹುಷಾರಾಗಿರಿ ಅಂತ ಸಂಜೆ 7:30 ಸುಮಾರಿಗೆ ಮಾಹಿತಿಯನ್ನ ನೀಡಿದ್ರಂತೆ. ಹೀಗಾಗಿ ದಾಳಿ ಬಗ್ಗೆ ಮಗನ ಸ್ನೇಹಿತರಿಗೆ ಮುನ್ಸೂಚನೆ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ. ಮನೆಯವರನ್ನ ಕಟ್ಟಿ ಹಾಕಿ ಮಹಿಳೆ ಎಳೆದೊಯ್ದ ಪಾಪಿಗಳು. ಪುಟ್ಟ ಕಂದಮ್ಮನ ಎದುರೇ ಸಂತ್ರಸ್ತೆಯ ಮೇಲೆ ಗ್ಯಾಂಗ್ ರೇಪ್. ಪೊಲೀಸ್ ಮಾಹಿತಿದಾರರ ಹೆಸರಲ್ಲಿ ಮನೆಗೆ ನುಗ್ಗಿದ ಕಿರಾತಕರು ಬ್ಯಾಟ್ನಿಂದ ಮನೆಯವರ ಮೇಲೆ ಹಲ್ಲೆ ಮಾಡಿದ್ರು. ಬಳಿಕ ಮನೆಯಲ್ಲಿದ್ದ ಇಬ್ಬರನ್ನ ವೈರ್ನಿಂದ ಕಟ್ಟಾಕಿ ಸ್ನಾನದ ಕೋಣೆಗೆ ಎಸೆದಿದ್ರು. ಬಳಿಕ ಮಹಿಳೆಯನ್ನ ಪಕ್ಕದ ಮನೆಗೆ ಎಳೆದೊಯ್ದಿದ್ದಾರೆ. ಪಕ್ಕದ ಮನೆಗೆ ಎಳೆದೊಯ್ದ ಪಾಪಿಗಳು ಸಂತ್ರಸ್ತೆ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ ಮಹಿಳೆಯ ಮೇಲೆ ಎರಗಿ ಕಾಮತೃಷೆ ತೀರಿಸಿಕೊಂಡಿದ್ದಾರೆ. ಇದನ್ನ ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ.
ಯಾರಿಗಾದ್ರೂ ಈ ವಿಚಾರ ತಿಳಿಸಿದ್ರೆ ವಿಡಿಯೋ ಶೇರ್ ಮಾಡೋ ಬೆದರಿಕೆ ಹಾಕಿದ್ರಂತೆ. ಘಟನೆ ಬಗ್ಗೆ ತಿಳಿದು ನೆರೆಹೊರೆಯವರು ಭಯಭೀತರಾಗಿದ್ದಾರೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ರು. ಅಕ್ಕ ಈ ಥರ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಇವಾಗ ನಿನ್ನೆ ಕೆಲಸ ಮಾಡ್ಕೊಂಡು ಪಟಾಕಿ ಎಲ್ಲ ಹೊಡೆದ್ರು, ಚೆನ್ನಾಗೇ ಇದ್ರು ಎಲ್ಲ. ಈ ನೈಟಲ್ಲಿ ನಮ್ಮ ಮನೆಯವರೆಲ್ಲ ಎಚ್ಚರಿಕೆ ಇದ್ದ ಟೈಮಲ್ಲಿ ಇದ್ದರು. ಈ ಎಚ್ಚರಿಕೆ ಟೈಮಲ್ಲಿ ಎಲ್ಲ ಆದಮೇಲೆ ಮನಗಿರೋ ಟೈಮಲ್ಲಿ ನಮ್ಮ ಮತ್ತೆಯವ್ರಿಗೆ ಸತ್ತು ಕೇಳಿಸ್ತಂತೆ. ಆದರೂ ಮನೆಗೆ ಗೊತ್ತಿಲ್ಲಂತೆ. ಗೊತ್ತಿದ್ರು ಅವ್ರಿಗೆ ಮನೆಗಿದ್ರು ಯಾವ ನಾಯಿಗಳು ಬಗಿರ್ತಾವೆ ಸುಮ್ಮನೆ ಆದ್ರಂತರು. ಹುಡುಗರು ಪಚ್ಕೋಬೇಕು ಕೆಲಸ ಆಡ್ತಾರೆ ಅನ್ನೋ ಸುಮ್ಮನೆ ಆದ್ರಂತೆ. ಆದರೂ ಅವರು ಇಲ್ಲಿ ಅಕ್ಕಪಕ್ಕ ತಿರುಗಾಡ್ತಾರಲ್ಲ, ಏನೋ ನಮ್ಗೆ ಗೊತ್ತಿಲ್ಲ. ನೈಟ್ ಹೊತ್ತಲ್ಲ 12 ಗಂಟೆ ಆದರೂ ತಿರುಗಾಡ್ತಿದ್ರೆ ಈ ಥರ ಹೆಣ್ಮಕ್ಳಿಗೆ ಆಗುತ್ತಂತ ನಮ್ಗೆ ಗೊತ್ತಿರುತ್ತೆ. ಅಕ್ಕಪಕ್ಕ ನಮ್ಮ ಮನೆಯವರೆಲ್ಲ ಎದ್ಕೊಂಬಿಟ್ಟವ್ರೆ. ಇಲ್ಲ ನಮ್ಮ ಅಂಗಡಿಯವರು ಅಕ್ಕಪಕ್ಕ ಎಲ್ಲ ಫುಲ್ ಎದ್ಕೊಂಬಿಟ್ಟವ್ರೆ. ಈ ಥರ ಆದರೂ ಹೆಂಗೆ ಮಾಡೋದು? ಹೆಣ್ಮಕ್ಳಿದ್ದಾರೆ, ಮಕ್ಕಳು ಮರಿ ಎಲ್ಲ ಇರ್ತಾರೆ. ನಾವೆಲ್ಲ ಕೆಲ್ಸಕ್ಕೆ ಆಟ ಎಲ್ಲ ಓಡ್ಸಕ್ಕೆ ಹೋಗ್ತೀವಿ. ಏನು ಮಾಡೋದು ಆ ಥರ ಮಾಡಿದ್ರೆ? ಸ್ಥಳಕ್ಕೆ ಪೊಲೀಸರು ಬರುವಷ್ಟರಲ್ಲಿ ಆರೋಪಿಗಳು ಪರಾರಿ. 5 ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ಅಕ್ಟೋಬರ್ 21 ರಾತ್ರಿ 9:30 ಸುಮಾರಿಗೆ ಮನೆಗೆ ಬಂದಿದ್ದ ಕಿರಾತಕರಾದ ನವೀನ್, ಕಾರ್ತಿಕ್ ಮತ್ತವರ 3 ಸಹಚರರು ಸುಮಾರು 3 ಗಂಟೆ ಅಂದ್ರೆ ಮಧ್ಯರಾತ್ರಿ 12:30 ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಕೊನೆಗೆ ಸಂತ್ರಸ್ತೆಯ ದೊಡ್ಡ ಮಗ ಹೇಗೋ ಮಾಡಿ 112 ಸಹಾಯವಾಣಿಗೆ ಕರೆ ಮಾಡಿದ್ದಾನೆ. ವಿಚಾರ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಆದ್ರೆ ಇಷ್ಟೊತ್ತಿಗಾಗಲೇ ಆರೋಪಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ರು. ತಕ್ಷಣ ಪೊಲೀಸರು ಕಾರ್ಯಾಚರಣೆ ನಡೆಸಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂತ ಒಂದು ಜಾಗ, ಗೊಂಗಂಡನಹಳ್ಳಿ ದಾಸನಪುರ ಹೋಬಳಿ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ಮನೆ ಅಲ್ಲಿ ಆಗಿರುವಂತ ಒಂದು ಈ ಘಟನೆ ಏನು ಅಂತಂದ್ರೆ 3 ಮನೆಗಳಿರ್ತವೆ. 3 ಮನೆಗಳಲ್ಲಿ 2 ಮತ್ತು 3ನೇ ಮನೆಯಲ್ಲಿ ಆಗಿರುವಂತದ್ದು ಘಟನೆ. ಅಲ್ಲಿ ಪಶ್ಚಿಮ ಬಂಗಾಳದ ಮೂಲದವರು 2 ಮಹಿಳೆ ಮತ್ತೊಂದು 2 ಜನ ಅಲ್ಲಿ ವಾಸವಾಗಿರ್ತಾರೆ. ರಾತ್ರಿ 9:15ರಿಂದ ಅರೌಂಡ್ 12:30 ಒಂದು ಘಟನೆ. ಒಂದು 5 ಜನ ಬಂದ್ಬಿಟ್ಟು ಅಲ್ಲಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿ ಇರುವಂತ ಒಬ್ರು ಮಹಿಳೆಗೆ ಫಸ್ಟ್ ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕ್ಬಿಟ್ಟು ಅಲ್ಲಿರುವಂತ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ರು ಆದ್ಮೇಲೆ ಒಬ್ರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಇದು ಘಟನೆ. ಟೋಟಲ್ 3 ಜನ ಈ ರೀತಿ ಅದನ್ನ ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ರು. ಈ ಟೋಟಲ್ 5 ಮೆಂಬರ್ಸ್ ಇದು ಅವ್ರ ಮೇಲೆ ಒಂದು ಕೇಸ್ ಇದೆ. ಘಟನೆ ನಡೆದ ಸ್ಥಳದಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಮೂರ್ತಿ ಘಟನೆಯ ಸಂಪೂರ್ಣ ವಿವರಣೆ ನೀಡಿದ್ದಾರೆ. ಘಟನೆ ಹೇಗೆ ನಡೀತು, ಪೊಲೀಸರಿಗೆ ಹೇಗೆ ವಿಚಾರ ತಿಳಿತು ಅಂತ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡಳ್ಳಿಯಲ್ಲಿ ಒಂದು ಮನುಷ್ಯತ್ವವನ್ನು ಮೀರಿದಂಥ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. 3 ಜನ ದುಷ್ಕರ್ಮಿಗಳು ಒಂದು ಮಹಿಳೆಯ ಮೇಲೆ ಮದ್ಯಪಾನದ ಮತ್ತಿನಲ್ಲಿ ಏನು ಅತ್ಯಾಚಾರ ಎಸಗಿರುವಂಥದ್ದು. ನಾನು ಈ ಒಂದು ಆ ಅತ್ಯಾಚಾರ ಎಸಗಿರುವಂಥ ಒಂದು ಮನೆಯ ಬಳಿ ಇದ್ದೀನಿ. ನೀವು ನೋಡ್ಬೋದು, ಇದೇ ಒಂದು ಮನೆಯಲ್ಲಿ ಏನು ಮನೆಯ ಒಂದು ಕ್ಲೋಸ್ ಆಗಿದೆ. ಆ ವಿಂಡೋದಲ್ಲಿ ನಾವು ತೋರಿಸೋಂಥ ಒಂದು ಇದನ್ನು ಮಾಡ್ತಾಯಿದ್ದೀವಿ. ನಾವು ವಿಡಿಯೋದಲ್ಲಿ ನಾವು ನೋಡ್ಬೋದು. ಇವಾಗ ಇದೇ ಒಂದು ಮನೆಯಲ್ಲಿ 3 ಜನ ದುಷ್ಕರ್ಮಿಗಳು ಈ ಒಂದು ಭೀಕರವಾದ ಒಂದು ಘಟನೆಯಲ್ಲಿ ಪಾಲ್ಗೊಳ್ಳಿರೋಂಥದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಇದೇ ಒಂದು ಮನೆಯಲ್ಲಿ ಏನು ಸಾಮೂಹಿಕವಾಗಿ 3 ಜನ ದುಷ್ಕರ್ಮಿಗಳು ಒಂದು ರಾತ್ರಿ ಅಂದರೆ ನಿನ್ನೆ ರಾತ್ರಿ ಹೃದಯ ವಿದ್ರಾವಕ ಒಂದು ಘಟನೆ ನಡೆದಿರುವಂಥದ್ದು. ಕೋಲ್ಕತ್ತಾ ಮೂಲದ ಮಹಿಳೆ ಇದೇ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ದರು. ಈ ಒಂದು ವೇಳೆಯಲ್ಲಿ ರಾತ್ರಿ ಮನೆ ಪಕ್ಕದ ಆರೋಪಿ ಸೇರಿದಂತೆ 3 ಜನ ಯುವಕರು ಮಹಿಳೆಯ ಏನು ಮನೆಗೆ ನುಗ್ಗಿ ಭೀಕರವಾಗಿ ಅಂದರೆ ಏನು ಆಕೆ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಏನು ಆಕೆಯ ಮೇಲೆ 3 ಜನ ದುಷ್ಕರ್ಮಿಗಳು ಏನು ಅತ್ಯಾಚಾರ ಎಸಗಿರೋಂಥದ್ದು. ಇದೇ ಒಂದು ಮನೆಯಲ್ಲಿ ನೀವು ನೋಡ್ಬೋದು. ಈ ಒಂದು ಮನೆಯಲ್ಲಿ ಏನು ಆ ವಸ್ತುಗಳು ಚಿಲ್ಲಾಪಿಲ್ಲಿ ಬಿದ್ದಿರೋಂಥದ್ದು, ಮತ್ತು ಆ ಒಂದು ಏನು ಒಳ ಉಡುಪು ಇದೆ, ಆ ಒಳ ಉಡುಪು ಕೂಡ ಕಿತ್ತು ಬಿಸಾಡಿರೋಂಥದ್ದು. ಈ ಒಂದು ಏನು ಭೀಕರವಾದ ಒಂದು ಇದನ್ನು ಒಂದು ರೀತಿಯಲ್ಲಿ ಏನು ಲೇಡಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವಂಥದ್ದು. ಈಗ ಸದ್ಯ ಅಸಂತ್ರಸ್ತ ಮಹಿಳೆ ಏನಿದ್ದಾರೆ
ಆ ಒಂದು ಮಹಿಳೆ ಈಗ ಏನು ದೂರು ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ ಈ ಒಂದು ಏನು ನಾವಿವಾಗ ನೋಡ್ಬೋದು ಈ ಆರೋಪಿ ಏನಿದ್ದಾನೆ ಆ ಆರೋಪಿಯ ಮನೆ ಇದರೊಳಗೂ ಕೂಡ ಇದರಲ್ಲೂ ಒಬ್ಬ ಆರೋಪಿ ಇದ್ದ ಅಂತ ಪೊಲೀಸ್ ಮಾಹಿತಿ ಪ್ರಕಾರ ಈ ಪಕ್ಕದ ಮನೆಯ ಆರೋಪಿನೂ ಸೇರದಂತೆ 3 ಜನ ದುಷ್ಕರ್ಮಿಗಳು ಈ ಒಂದು ಮಹಿಳೆಯ ಮೇಲೆ ಏನು ಅತ್ಯಾಚಾರ ಎಸಗಿರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ ಮಹಿಳೆಯ ಸುರಕ್ಷತೆ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಶ್ನೆ ಎದ್ದಿರೋಂಥದ್ದು. ಹಾಗಾಗಿ ಏನು ಇದೊಂದು ಘಟನೆಯನ್ನು ಈಗ ಆದಷ್ಟು ಬೇಗ ಏನು ಈ 3 ಆರೋಪಿಗಳು ಘಟನೆ ಬಳಿಕ ತಲೆಮರೆಸ್ಕೊಂಡಿದ್ದಾರೆ. ಮತ್ತು ರಾಜ್ಯದಲ್ಲಿ ಇಂಥ ಒಂದು ಘಟನೆ ಏನು ಮಹಿಳೆಯ ಸುರಕ್ಷತೆ ಬಗ್ಗೆ ಗಂಭೀರವಾದ ಒಂದು ಪ್ರಶ್ನೆ ಎತ್ತಿರೋಂಥದ್ದು. ಮೂರ್ತಿ, ನೆಲಮಂಗಲ, ಗ್ಯಾರಂಟಿ ನ್ಯೂಸ್. ಬೆಂಗಳೂರಿನ ಹೊರವಲಯದಲ್ಲಿ ಗಾರ್ಡನ್ ಸಿಟಿ ಜನರು ತಲೆ ತಗ್ಗಿಸುವಂತಹ ಗ್ಯಾಂಗ್ ರೇಪ್ ನಡೆದಿದೆ. ಪೊಲೀಸರು ಸದ್ಯಕ್ಕೆ ಕೃತ್ಯ ಎಸಗಿದವರನ್ನ ಬಂಧಿಸಿದ್ದಾರೆ. ಗ್ಯಾಂಗ್ ರೇಪ್ ಮಾಡಿದವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ. ಇದರ ನಡುವೆ ಬೆಂಗಳೂರಲ್ಲಿ ಲವ್ ಜಿಹಾದ್ ನಡೆದಿರೋ ಆರೋಪ ಕೇಳಿ ಬಂದಿದೆ. ಏನಿದು ಲವ್ ಜಿಹಾದ್ ಕೇಸ್ ಅಂತ ನೋಡೋಕ್ಕೂ ಮೊದಲು ಟೇಕ್ ಅ ಸ್ಮಾಲ್ ಬ್ರೇಕ್.